ನಮಸ್ತೆ ಮಿತ್ರರೇ, ಇವತ್ತು ನಾವು ಕರಾವಳಿಯ ಸ್ಪೆಷಲ್ ಎಗ್ ತವಾ ಫ್ರೈ ಮಾಡೋಣ. ಈ ಎಗ್ ತವಾ ಫ್ರೈಯನ್ನು ನಾನು ಕಬ್ಬಿಣದ ಬಾಣಲೆಯಲ್ಲಿ ಬಾಳೆ ಎಲೆಯನ್ನು ಸುತ್ತಿ ಮಾಡ್ತಿದ್ದೇನೆ. ಹಾಗಾದರೆ ಈ ಸ್ಪೆಷಲ್ ಆದ ಎಗ್ ತವಾ ಫ್ರೈಯನ್ನು ಹೇಗೆ ಮಾಡುವುದು ಹಾಗೂ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಎಂದು ನೋಡೋಣ ಅಲ್ಲವೇ? ವೀಕ್ಷಕರೇ, ಇಲ್ಲಿ ನೋಡಿ, ಎಗ್ ತವಾ ಫ್ರೈಗೆ ಬೇಕಾದ ಸಾಮಗ್ರಿಗಳು ಸ್ವಲ್ಪ ಹೆಚ್ಚು ಸಾಮಗ್ರಿಗಳು ಇದಕ್ಕೆ ಬೇಡವೇ ಬೇಡ. ನಾನಿವತ್ತು 2 ಎಗ್ಗಿನಿಂದ ಮಾಡ್ತೇವೆ. ನೀವು ಎಷ್ಟು ಎಗ್ ಮಾಡ್ತೀರಾ ಅದಕ್ಕೆ ಡಬಲ್ದ ಹಾಗೆ ಪ್ರಮಾಣವನ್ನು ಹೆಚ್ಚು ಮಾಡಿ. ನನಗೆ 2 ಬ್ಯಾಡಿಗೆ ಚಿಲ್ಲಿ ತೆಗೆದುಕೊಂಡಿದ್ದೇನೆ. ನೋಡಿ, ಸಣ್ಣ ನೆಲ್ಲಿಕಾಯಿ ಗಾತ್ರದ್ದು ಅಲ್ಲ, ಇದು ಪೀನಟ್ ಗಾತ್ರದ ಒಂದು ಸಣ್ಣ ತುಂಡು ಹುಳಿ. ಒಂದು ಟೊಮ್ಯಾಟೊ ತೆಗೆದುಕೊಂಡಿದ್ದೇನೆ, ಸಣ್ಣ ಟೊಮ್ಯಾಟೊ ಇದು ಸಹ. ಒಂದು ಸಣ್ಣ ನೀರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ಮತ್ತೆ ನೋಡಿ, ಇಷ್ಟೇ ಸಣ್ಣದಾದ ಒಂದು ಕೆತ್ತೆ, ಮತ್ತೆ ಒಂದೇ ಒಂದು ಬೆಳ್ಳುಳ್ಳಿ ದೊಡ್ಡ ಪಾಡ್ ಉಂಟು. ಇದು ಅರ್ಧ ಚಮಚದಷ್ಟು ಕರಿಮೆಣಸು, ಅರ್ಧ ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಕೊತ್ತಂಬರಿ. ಇದು ಸ್ವಲ್ಪ, ಇದು ಹೆಚ್ಚೆಚ್ಚು ಹಾಕ್ಲಿಕ್ಕಿಲ್ಲ. ಮತ್ತೊಂದು 2 ಎಳೆಯಷ್ಟು ಕರಿಬೇವಿನ ಸೊಪ್ಪು. ಇಲ್ಲಿ ನೋಡಿ, ನಾನು 2 ಎಗ್ಗನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಈಗ ಇಲ್ಲಿ ನಾವು ಗ್ಯಾಸ್ನಲ್ಲಿ ಬಾಣಲೆ, ಇದು ಕಬ್ಬಿಣದ ಬಾಣಲೆ, ಇದನ್ನು ಉರಿಸಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳೋಣ. ಬಿಸಿ ಆಗುವಾಗ ವೀಕ್ಷಕರೇ ನೋಡಿ, ನಾವಿವತ್ತು ಬಾಳೆ ಎಲೆಯಲ್ಲಿ ಮಾಡುದು, ಅದರಿಂದಾಗಿ ಬಾಳೆ ಎಲೆಯನ್ನು ಸಹ ತೆಗೆದುಕೊಂಡಿದ್ದೇನೆ ನಾನು. 2 ಮೆಣಸನ್ನು ಹಾಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಅದು ಸ್ವಲ್ಪ ಫ್ರೈ ಆಗುವಾಗ ಈಗ ನಾವು ಉಳಿದ ಮಸಾಲೆಗೆ ಸ್ವಲ್ಪ ಮಸಾಲೆಗಳು, ಹೆಚ್ಚು ಮಸಾಲೆ ಬೇಡ, ಇದು ಕಡುವಾಗಿ ಮಾಡಲಿಕ್ಕಿಲ್ಲ. ಒಂದು ಅರ್ಧ ಸ್ಪೂನಿನಷ್ಟು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನಿನಷ್ಟು ಪೆಪ್ಪರ್ ಕಾರ್ನ್ಸ್, 1/4 ಚಮಚದಷ್ಟು ಮೆಂತೆ, ಒಂದು ಸಣ್ಣ ಸಿನೆಮನ್, ಒಂದು ಲವಂಗ, ಮತ್ತೆ ಒಂದು ಬೆಳ್ಳುಳ್ಳಿ. ಈಗ ಬೆಳ್ಳುಳ್ಳಿ ಹಾಕುದಿಲ್ಲ ನಾನು, ಇಷ್ಟನ್ನೇ ನಾವು ಸ್ವಲ್ಪ ಸಣ್ಣ ಉರಿಯಲ್ಲಿ ಮಾಡುವ. ಅದು ಸ್ವಲ್ಪ ಇದಾಗುವಾಗಲೇ ನೋಡಿ, ಇಲ್ಲಿಗ ನಾನು ನೀರುಳ್ಳಿ ಅಂತ ಕೂಡಲೇ ಹಾಕೊಳ್ತಿದ್ದೇನೆ. ಉರಿ ಸ್ವಲ್ಪ ಸಣ್ಣದಾಗಿರಲಿ. ನೋಡಿ, ಅದು ಆ ಒಂದು ಲವಂಗ ಮತ್ತು ಕೆತ್ತೆ ಬಿದ್ದ ಕೂಡಲೇ ಮತ್ತು ನೀರುಳ್ಳಿಯೊಟ್ಟಿಗೆ ಬಿದ್ದ ಕೂಡಲೇ ಅದರ ಪರಿಮಳವೇ ಬೇರೆ. ನೋಡಿ, ಈಗ ಈ ಕರಿಬೇವಿನ ಸೊಪ್ಪನ್ನು ಸಹ ಹಾಕೊಳ್ತಿದ್ದೇನೆ. ಹೆಚ್ಚು ಇಲ್ಲ, ಜಸ್ಟ್ ಒಂದು ನೀರುಳ್ಳಿ ಬಾಡಲಿಕ್ಕೆ ಮಾತ್ರ. ನೀರುಳ್ಳಿ ಸ್ವಲ್ಪ ಬಾಡುವಾಗ ನೋಡಿ, ನಾನು ಈ ಟೊಮ್ಯಾಟೊ ಹೆಚ್ಚಿಟ್ಟ ಈ ಟೊಮ್ಯಾಟೊವನ್ನು ಹಾಕೊಳ್ತಿದ್ದೇನೆ. ಮಸಾಲೆ ಇದರಲ್ಲೇ ಬರುವುದು ನಮಗೆ ಹೆಚ್ಚು. ಇದು ಸ್ವಲ್ಪ ಆಗುವಾಗ, ಇದಕ್ಕೆ ಸ್ವಲ್ಪ ಬಾಡುವಾಗ ನಾನು ಉಪ್ಪನ್ನು ಇದರಲ್ಲಿ ಹಾಕೊಳ್ತಿದ್ದೇನೆ. ಸ್ವಲ್ಪ ಉಪ್ಪನ್ನು, ಈ ಮಸಾಲೆಗೆ ಬೇಕಿದಷ್ಟು ಉಪ್ಪನ್ನು ಹಾಕೊಳ್ತಿದ್ದೇನೆ. ಈ ಬೆಳ್ಳುಳ್ಳಿಯನ್ನು ಸಹ ಇದರಲ್ಲಿ ಹಾಕಿ ಒಳ್ಳೆ ಫ್ರೈ ಮಾಡಿಕೊಳ್ಳೋಣ. ಇನ್ನು ಸ್ವಲ್ಪ ಹಳದಿ ಪೌಡರ್ ಅನ್ನು ಹಾಕೊಳ್ಳೋಣ. ಒಂದು ಪಿಂಚ್ ಆಫ್ ಹಳದಿ ಪೌಡರ್. ಆಯ್ತು ವೀಕ್ಷಕರೇ, ನೋಡಿ, ಇಷ್ಟು ಇದು ಬಾಡುವಾಗ ಒಂದು 2-3 ನಿಮಿಷಗಳ ಕಾಲ ನಾವು ಇದನ್ನು ಫ್ರೈ ಮಾಡಿಕೊಂಡದ್ದು. ಟೊಮ್ಯಾಟೊ ಮತ್ತು ಇದರಲ್ಲಿ ಒಳ್ಳೆ ಬಾಡಬೇಕು. ಬಾಡ್ದ ಕೂಡಲೇ ಆಫ್ ಮಾಡಿಕೊಳ್ಳೋಣ, ಇನ್ನು ತಣ್ಣಗಾಗಲು ಬಿಡೋಣ. ಇಲ್ಲಿ ನೋಡಿ, ನಮ್ಮದು ಎಗ್ ಸಹ ಬೆಂದಾಯಿತು. ಇದನ್ನು ನಾನೊಂದು ತೆಗೆದು ತಣ್ಣೀರಿನಲ್ಲಿ ಹಾಕೊಂಡಿರ್ತೇನೆ, ಅದನ್ನು ತೆಗಿಲಿಕ್ಕೆ ನಮಗೆ ಬೇಕು. ವೀಕ್ಷಕರೇ ನೋಡಿ, ಇದು ತಣ್ಣಗಾಗಿದೆ. ಈಗ ಇದನ್ನು ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿ ತರ್ತೇನೆ. ನೋಡಿ, ವೀಕ್ಷಕರೇ ಇಲ್ಲಿ ನೋಡಿ, ಮಸಾಲೆ ಗ್ರೈಂಡ್ ಆಗಿ ರೆಡಿಯಾಗಿದೆ. ನೋಡಿ ಹೇಗೆ, ಇಷ್ಟೇ. ಇದೀಗ ನಾನು 2ಕ್ಕೆ ಮಾಡಿದ್ರಿಂದಾಗಿ ಇಷ್ಟೇ. ನೀವು ನಾನು ಹೇಳಿದಲ್ಲಿ ಹೆಚ್ಚು ಮಾಡೋದಾದರೆ ಡಬಲ್ ಪ್ರಮಾಣದಲ್ಲಿ ಮಾಡಿಕೊಳ್ಬೇಕು.
ನೋಡಿ ಈಗ ಈ ಎಗ್ ಸಹ ಇಲ್ಲಿ ಬೆಂದು ಸಿಪ್ಪೆ ತೆಗೆದಿಟ್ಟಿದ್ದೇನೆ. ಇದನ್ನು ನಾವು 2 ಭಾಗಗಳಾಗಿ ವಿಂಗಡಿಸೋಣ. ಇದು ಹೀಗೆ ಇರಲಿ. ಈಗ ಇಲ್ಲಿ ನಾವು ಗ್ಯಾಸಿನಲ್ಲಿ ನಾವು ಬಾಳೆ ಎಲೆಯನ್ನು ಸ್ವಲ್ಪ ಸ್ವಲ್ಪ ಬಾಡಿಸಿಕೊಳ್ಳೋಣ. ಮೊದಲು ಇದರದ್ದು ನೋಡಿ ಈ ಸೈಡ್ಸ್ ತೆಗೆದುಕೊಳ್ಳೋಣ. ನೋಡಿ ಸೈಡ್ಸ್ ಇದು ನಮಗೀಗ ಬೇಕು, ಇದು ಸಹ ಬೇಕು, ಇದು ಸಹ ಬೇಕು. ಸ್ವಲ್ಪ ಬಾಡಿಸಿಕೊಳ್ಳೋಣ. ಎಲ್ಲ 4 ಈಗ 4 ನಾನು ಮಾಡ್ತಿದ್ದೇನಲ್ಲ, 4ಕ್ಕೆ ಸಹ ಹೀಗೆ ಬಾಡಿಸಿಕೊಳ್ಳೋಣ. ಇದು ಬಾಡಿಸುವಾಗ ನೋಡಿ ಇದರ ಈ ಎಲೆಯನ್ನು ಸಹ ಸ್ವಲ್ಪ, ಇವುಗಳನ್ನು ಸಹ ನಾವು ಸ್ವಲ್ಪ ಬಾಡಿಸಿಕೊಳ್ಳೋಣ. ಇದು ನಮಗೆ ನೂಲಿನ ಹಾಗೆ ಕಟ್ಟಲಿಕ್ಕೆ ಬೇಕಾಗ್ತದೆ. ಅದರಲ್ಲಿ ಈಗೆಲ್ಲ 4 ಸಹ ನಾನು ಬಾಡಿಸಿ ನಿಮಗೀಗ ತೋರಿಸ್ತೇನೆ. ವೀಕ್ಷಕರೇ ನೋಡಿ ಎಲ್ಲ ಎಲೆ ಬಾಡಿಸಿಕೊಂಡಿದ್ದೇನೆ. ಈಗ ಇದರಲ್ಲಿ ನಾವು ಈ ಕಾವಲಿಯನ್ನು ಇಟ್ಕೊಳ್ಳೋಣ. ಈಗ ಒಂದೊಂದಾಗಿ ನಾವು ಏನು ಮಾಡುವ, ಇದನ್ನು ಇಲ್ಲಿ ಈಚೆ ಇಟ್ಕೊಳ್ತಿದ್ದೇನೆ ನಾನು. ಒಂದೇ ಒಂದು ಎಲೆಯನ್ನು ನೋಡಿ ಹೀಗೆ ಇಟ್ಟು ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸವರಿಕೊಳ್ಳೋಣ. ಸ್ವಲ್ಪ ಸಾಕು, ಹೆಚ್ಚು 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 ಬೇಡ. ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸವರಿ ನೋಡಿ. ಸ್ವಲ್ಪ ನಾವು ಮಸಾಲೆಯನ್ನು ಹಾಕಿ ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಉದುರಿಸಿಕೊಳ್ಳೋಣ. ಚಾಪ್ಡ್ ಕೊತ್ತಂಬರಿ ಸೊಪ್ಪು. ಇನ್ನು ನೋಡಿ ಇದನ್ನು ಹೀಗೆ ಇಟ್ಟು ಪುನಃ ಸ್ವಲ್ಪ ಮಸಾಲೆಯನ್ನು ಪುನಃ ಇದರ ಮೇಲೆ ಹಾಕೊಳ್ಳೋಣ. ನೋಡಿ ಇಲ್ಲಿ ಕಾವಲಿ ಸಹ ಬಿಸಿ ಆಯಿತು. ಸ್ವಲ್ಪ ಸಣ್ಣದಾಗಿ ಮಾಡಿಕೊಳ್ಳೋಣ ಅದನ್ನು ಬಣಾಲೆ. ಈಗ ಇದನ್ನು ಹೀಗೆ ಕವರ್ ಮಾಡಿಕೊಂಡು ನಾವು ಬಾಡಿಸಿ ತೆಗೆದುಕೊಂಡಂತಹ ಈ ಅದರದ್ದೇ ಇದರಲ್ಲಿ ಕಟ್ಟಿಕೊಳ್ಳೋಣ. ಎಲ್ಲವನ್ನು ನಾನೀಗ ನಿಮಗೆ ಒಂದೊಂದೇ ಕಟ್ಟಿ ತೋರಿಸಿಕೊಡ್ತೇನೆ. ವೀಕ್ಷಕರೇ ಇಲ್ಲಿ 3 ಕಟ್ಟಿ ಇಟ್ಟುಕೊಂಡಿದ್ದೇನೆ. ಈಗ ನೋಡಿ ಕೊನೆಯದನ್ನು ಪುನೊಮ್ಮೆ ನಾನು ತೋರಿಸ್ತೇನೆ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಕೊನೆಯದಕ್ಕೆ ಮಸಾಲೆ ನೋಡಿ ಹೀಗೆ ಸ್ವಲ್ಪ ಮಸಾಲೆಯನ್ನು ಸ್ಪ್ರೆಡ್ ಮಾಡಿಕೊಂಡು ಇಲ್ಲಿ ಇದನ್ನು ಇಟ್ಟು ಪುನಃ ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪುನಃ ಅದರ ಮೇಲೆ ಇನ್ನು ಸ್ವಲ್ಪ ಮಸಾಲೆ ಹಾಕಿ ಇದನ್ನು ಹೀಗೆ ಫೋಲ್ಡ್ ಮಾಡಿಕೊಳ್ಳುವುದು. ಫೋಲ್ಡ್ ಮಾಡಿ ನಾವು ನೋಡಿ ಸಪೋಸ್ ನಿಮ್ಮ ಹತ್ರ ಇಂಥ ಬಾಳೆಯ ಎಲೆ ಇರದಿದ್ರೆ ನೋಡಿ, ಇದು ಕಾವಲಿ ಕಾಯ್ತಾ ಉಂಟು ಒಳ್ಳೆ, ನೀವು ನಮ್ಮದು ಬಾಳೆಯ ಹಗ್ಗ ಸಿಗ್ತದಲ್ಲ ಅದನ್ನು ಸಹ ಯೂಸ್ ಮಾಡ್ಕೊಳ್ಬೋದು ವೀಕ್ಷಕರೇ. ನೋಡಿ ಹೀಗೆ ಮಾಡಿ ಇದರಲ್ಲಿರೋ ಎಕ್ಸ್ಟ್ರಾಗಳನ್ನೆಲ್ಲ ನಾವಿನ್ನು ಕಟ್ ಮಾಡಿಕೊಂಡ್ರೆ ಸಾಕ್ತದೆ. ಹೀಗೆ ಮಾಡಿ ಉಳಿದ ಎಕ್ಸ್ಟ್ರಾ ಇದನ್ನು ಎಲ್ಲ ಕಟ್ ಮಾಡಿಕೊಡ್ಬೇಕು. ಇದರಲ್ಲಿ ಇರುವುದು ಸಹ ಹಾಗೆ. ಈಗ ಇಲ್ಲಿ ನೋಡಿ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳೋಣ. ಈಗ ಆಲ್ರೆಡಿ ಇದಕ್ಕೆ ಸ್ವಲ್ಪ ಇದು ಮಾಡಿ ಇದನ್ನು ಇನ್ನು ಸೀದಾ ಬಾಣಲೆಯಲ್ಲಿ ಹೀಗೆ ಇಟ್ಟುಕೊಂಡು ದೊಡ್ಡ ಉರಿ ಇಡಬೇಕು. ಈಗ ತುರಿಗೆ ಇದು ಹೆಚ್ಚಾಗಿ ನಾವು ಏನು ಮಾಡ್ತೇವೆ, ಈ ನಮ್ಮ ಒಲೆ ಇರ್ತದಲ್ಲ ಕಟ್ಟಿಗೆ ಒಲೆಯಲ್ಲಿ ನಾವು ಹೆಚ್ಚಾಗಿ ಮಾಡೋದು. ಇದನ್ನು ನೋಡಿ ಹೀಗಿಟ್ಟು ಈಗ ಇದು ಸಾಧಾರಣ 10 ರಿಂದ 15 ನಿಮಿಷ ಅದರಲ್ಲೇ ಕಾಯಬೇಕು. ಈ ಬಾಳೆ ಎಲೆಯ ಒಳ್ಳೆ ಔಷಧೀಯ ಗುಣಗಳು ಸಮೇತ ಆ ಎಗ್ಗಿನೊಳಗೆ ಹೋಗಬೇಕು ವೀಕ್ಷಕರೇ. ಈಗ ಇನ್ನು 5 ನಿಮಿಷಗಳ ಕಾಲ ಇದನ್ನು ನಾನು ತಿರುಗಿಸಿ ಹಾಕ್ತೇನೆ. ವೀಕ್ಷಕರೇ ಇಲ್ಲಿ ನೋಡಿ
5 ನಿಮಿಷಗಳ ಕಾಲ ಹೀಗೆ ಇಟ್ಟು ನೋಡಿ, ಇದನ್ನು ಪುನಃ ನಾನು ತಿರುಗಿಸಿ ಹಾಕ್ತೇನೆ ನೋಡಿ. ಎಣ್ಣೆ ಇದರ ಒಳಗಿದ್ದು ಬಿಟ್ಟಿದೆ ನೋಡಿ, ಅಡಿಯಲ್ಲಿ ಸಹ ಉಂಟು, ಮೇಲೆ ಸಹ ಸ್ವಲ್ಪ ನಾನು ಎಣ್ಣೆ ಹಾಕಿಕೊಂಡಿದ್ದೇನೆ ನೋಡಿ. ಏನು ಪರಿಮಳ ಬರ್ತಾ ಉಂಟು, ಈ ಬಾಳೆ ಎಲೆಯ ಪರಿಮಳ ಇದರೊಟ್ಟಿಗೆ ಸೇರಿ ಒಟ್ಟು 15 ನಿಮಿಷಗಳ ಕಾಲ ಹೀಗೆ ಸಣ್ಣ ಉರಿಯಲ್ಲಿ ನಾವು ಇಟ್ಕೊಳ್ಬೇಕು. ಆಮೇಲೆ ತೋರಿಸ್ತೇನೆ ನೋಡಿ. ಇಲ್ಲಿ ಸ್ವಲ್ಪ ನೋಡಿ, ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡೆ. ಇನ್ನೊಂದು 10 ನಿಮಿಷ ಆಗಲಿ, ಆಮೇಲೆ ನಾನು ತೋರಿಸ್ತೇನೆ ನೋಡಿ. ವೀಕ್ಷಕರೇ ನೋಡಿ, ಹೀಗೆ ಬಾಳೆ ಎಲೆ ಬಾಡಿ ಹೋಗಿ ಕಲ್ಲರ್ ಬಾಳೆ ಎಲೆಯದ್ದು ನೋಡಿ ಚೇಂಜಸ್ ಬರುವಾಗ ನಾವೇನು ಮಾಡಬೇಕು, ಇದನ್ನೀಗ ತೆಗೆದುಕೊಳ್ಳೋಣ. ತೆಗೆದುಕೊಂಡು ನೋಡಿ, ಇದನ್ನೀಗ ನಾನು ಆಫ್ ಮಾಡ್ಕೊಳ್ತಿದ್ದೇನೆ. ನೋಡಿ, ಎಣ್ಣೆ ಮತ್ತೆ ನಾನು ಏನು ಹಾಕ್ಲಿ, ಒಟ್ಟು 4 ಸತಿ ನಾನು ಇದನ್ನು ಅಡಿಮೇಲೆ ಮಾಡಿದ್ದೇನೆ ನೋಡಿ. ಎಣ್ಣೆ ನೋಡಿ ಅಂತ ಇಲ್ಲಿ ನೋಡಿ, ಏನಿಲ್ಲ, ಅಷ್ಟೇ ಎಣ್ಣೆ ಹಾಕೊಂಡು ಅದು ಮೇಲೆ ಮಾತ್ರ ಸ್ವಲ್ಪ ಎಣ್ಣೆ, ಹೆಚ್ಚಿನ ಎಣ್ಣೆ ಅವಶ್ಯಕತೆ ಇಲ್ಲ. ಆದ್ರೂ ನೋಡಿ, ನಾವು ಒಳಗೆ ಹಾಕಿದೆ, ಎಲೆಗೆ ಹಾಕಿದ ಎಣ್ಣೆ ಮತ್ತೆ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಿದಂತಹ ಎಣ್ಣೆ, ಅದು ಏನ್ ಆಗಿದೆ ಹೇಳಿದ್ರೆ ಸ್ವಲ್ಪ ಬಿಸಿ ಉಂಟು. ಕತ್ತರಿಯಲ್ಲಿ ಕತ್ತರಿಸೋಣ ಇದನ್ನು ನೋಡಿ. ಎಷ್ಟು ಸಹ ಎಣ್ಣೆ ಬೇಕಂತ ಸಿಲ್ಲ ನೋಡಿ. ಅಂತ ಎಣ್ಣೆಯ ಪಸೆಯೇ ಬಂದಿದೆ, ಹೇಗೆ ಬಂದಿದೆ ನೋಡಿ, ಏನ್ ಚೆನ್ನಾಗಿ ಬಂದಿದೆ. ಬಿಸಿ 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 ಆದ ನೋಡಿ, ಹೊಗೆ ಬರ್ತದೆ ಹೇಗೆ ನೋಡಿ ಅದರೊಳಗಿಂದ ನೋಡಿ, ಏನ್ ಚೆನ್ನಾಗಿದೆ ನೋಡಿ, ಹೇಗೆ ನೋಡಿ, ಬಹಳ ರುಚಿಕರವಾಗಿರ್ತದೆ. ಹೀಗೆ ಒಂದು ಕಟ್ ಮಾಡಿಕೊಂಡು ತಿಂದರೆ ಬಹಳ ರುಚಿಕರ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಖಾಲಿ ಇದಕ್ಕೆ ಕುಕಿಂಗ್ ಟೈಮ್ ಮಾತ್ರ ಒಂದು 15 ನಿಮಿಷ, ಸಣ್ಣ ಸುರಿಗೆ ದೊಡ್ಡ ಉರಿ ಮತ್ತೆ ಸಣ್ಣ ಉರಿಯಲ್ಲಿಟ್ಟುಕೊಂಡು ನಾವು ಮಾಡಬೇಕು. ಬಹಳ ರುಚಿಕರವಾಗಿರ್ತದೆ. ಇದರ ಮಸಾಲೆಯೊಟ್ಟಿಗೆ ಒಂದೊಂದು ಹೀಗೆ, ಇದು ನಾನು ಖಾಲಿ 2ರಿಂದ ಮಾಡಿದೆ, 2 ಎಗ್ಸ್ನಿಂದಾಗಿ. 4 ಎಗ್ ಆದ್ರೆ 8 ಆಗ್ತದೆ ನೋಡಿ. ಇದು ಸೈಡ್ ಡಿಶ್ ಆಗಿ ಊಟದೊಟ್ಟಿಗೆ ತಿನ್ಬೋದು, ಅಥವಾ ನೀವು ಸಂಜೆ ಹೊತ್ತಿಗೆ ನಿಮ್ಗೆ ಏನಾದರೂ ಹಸಿವೆ ಆದ್ರೆ ಮಕ್ಕಳಿಗೆ ಇಂಥದನ್ನು ಸ್ವಲ್ಪ ಮಾಡಿಕೊಡ್ಬೋದು, ಅಥವಾ ನಾವು ತಿನ್ಬೋದು. ಹಾಗಾದ್ರೆ ಇಂತಹ ರುಚಿಕರವಾದ ಒಂದು ಎಗ್ ತವಾ ಫ್ರೈಯನ್ನು ನಾನು ಮಾಡಿದ್ದೇನೆ. ನಿಮ್ಗೆ ಇದು ಖುಷಿ ಆದರೆ ಬೋಳೂರು ಸುವರ್ಣ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.